ಅರಮನೆ ನಗರಿಯಲ್ಲಿ ಅನುಮತಿಯೇ ಇಲ್ಲದೆ ಕಟ್ಟಡದೊಳಗೆ ಅಕ್ರಮ ಹಣ ವಸೂಲಿ. ಮಹಾನಗರ ಪಾಲಿಕೆ ಅನುಮತಿ ಪಡೆಯದೆ ಗ್ರಾಹಕರ ಬಳಿ ಪಾರ್ಕಿಂಗ್ ದರೋಡೆ. ಮೈಸೂರಿನ ವಿಶಾಲ್ ಮೆಗಾ ಮಾರ್ಟ್ ಗ್ರಾಹಕರಿಗೆ ಉಂಡೆನಾಮ ಹಾಕ್ತಿರೋ ಕಟ್ಟಡದ ಮಾಲೀಕ. ಶಿವರಾಂಪೇಟೆಯ ವಿಶಾಲ್ ಮೆಗಾ ಮಾರ್ಟ್ಗೆ ಬರುವ ಗ್ರಾಹಕರಿಂದ ವಾಹನ ಪಾರ್ಕಿಂಗ್ಗೆ 40 ರೂಪಾಯಿ ಚಾರ್ಜ್. ಗ್ರಾಹಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡದ ವಿಶಾಲ್ ಮೆಗಾ ಮಾರ್ಟ್ ಲೈಸೆನ್ಸ್ ರದ್ದು ಮಾಡಲು ಆದೇಶ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ಬಾರದೆ ನಡೆಯುತ್ತಿದ್ದ ದಗಲ್ಬಾಜಿ ಆಟಗಳು. 1 ಗಂಟೆ ಪಾರ್ಕ್ ಮಾಡಿದ್ರೆ 40 ರೂಪಾಯಿ, 2 ಗಂಟೆಗೆ 80 ರೂಪಾಯಿ ದುಡ್ಡು ಮಾಡಲು 420 ಮಾಲೀಕನ ಖತರ್ನಾಕ್ ಪ್ಲಾನ್. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತರದೆ ಸಿಬ್ಬಂದಿಗಳೇ ಕಟ್ಟಡ ಮಾಲೀಕರ ಅಕ್ರಮದ ಜೊತೆ ಕೈ ಮಿಲಾಯಿಸಿ ಅಕ್ರಮ ನಡೆಯುತ್ತಿದ್ರೂ ತುಟಿ ಬಿಚ್ಚದೆ ಮೌನಕ್ಕೆ ಶರಣಾಗಿ ಯಾರಿಗೂ ದಾಖಲೆಗಳ ಸುಳಿವೇ ಇಲ್ಲದಂತೆ ನೋಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆರ್ಟಿಐ ಸೇರಿದಂತೆ ಯಾವುದೇ ಅರ್ಜಿಯಲ್ಲಿ ಕೇಳಿದ್ರೂ ನಿಮ್ಗೆ ಒಂದು ತುಂಡು ಹಾಳೆ ಸಿಗದಂತೆ ಕಾಪಾಡ್ತಿದ್ದಾರೆ ಲಜ್ಜೆಗೆಟ್ಟ ಪಾಲಿಕೆ ಸಿಬ್ಬಂದಿ. ಆಯುಕ್ತರು ಪಾರದರ್ಶಕ ಆಡಳಿತ ನಡೆಸಲು ಸರ್ಕಸ್ ಮಾಡ್ತಿದ್ರೆ ಪಾಲಿಕೆಯಲ್ಲಿರುವ ಭ್ರಷ್ಟರು ಅಕ್ರಮ ಮಾಡುತ್ತಿರುವವರ ಮನೆ ಕಾಯುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಗರದ ಶಿವರಾಂಪೇಟೆಯಲ್ಲಿರುವ ವಿಶಾಲ್ ಮೆಗಾ ಮಾರ್ಟ್ ಕಟ್ಟಡಕ್ಕೆ ಲೈಸೆನ್ಸ್ ಇಲ್ಲ. ವಿಶಾಲ್ ಮೆಗಾ ಮಾರ್ಟ್ಗೆ ಬರುವ ಗ್ರಾಹಕರ ವಾಹನಗಳನ್ನು ಪಾರ್ಕ್ ಮಾಡಲು ಮಾಲ್ ಸಿಬ್ಬಂದಿ ಸ್ಥಳ ನಿಯೋಜನೆ ಮಾಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ 420 ಮಾಲೀಕ ವಾಹನ ಮಾಲೀಕರ ಬಳಿ ಹಗಲು ದರೋಡೆ ಮಾಡುವುದರ ಜೊತೆ ಪ್ರಶ್ನಿಸಿದ ಗ್ರಾಹಕರಿಗೆ ಆವಾಜ್ ಹಾಕಿ ರೌಡಿಯಂತೆ ವರ್ತಿಸುತ್ತಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ. ಅವ್ರು ಬರೀ ಸ್ಕೂಟ್ರ್ ಮಾತ್ರ ಅಷ್ಟೇ ಕೊಟ್ಟರು. ಸ್ಕೂಟ್ರು ಫ್ರೀ, ಕಾರ್ಗೆ ಗಂಟೆಗೆ 40 ರೂಪಾಯಿ. ಸ್ಕೂಟ್ರ್ ಏನಿಕ್ಕಲ್ಲ, ಇಲ್ಲೆಲ್ಲ ಇಲ್ಲೇ ಜಾಗ ಇಲ್ವಾ ಅದಕ್ಕೆ ಕಾರಲ್ಲೇ ವಿಶಾಲ್ ಮೆಗಾ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಲು ಬರುವ ಗ್ರಾಹಕರಿಗೆ ಪಾರ್ಕಿಂಗ್ ನೀಡದ ಕಾರಣ ಕಟ್ಟಡದ ನೆಲಮಾಳಿಗೆಯಲ್ಲಿ ಪಾರ್ಕ್ ಮಾಡಲು ಕಾರುಗಳ ಮಾಲೀಕರಿಗೆ ಸನ್ನೆ ಮಾಡ್ತಾರೆ. ಏನು ಅರಿಯದ ಗ್ರಾಹಕ ವಿಶಾಲ್ ಮೆಗಾ ಮಾರ್ಟ್ನವರ ಫ್ರೀ ಪಾರ್ಕಿಂಗ್ ಎಂದು ಗಂಟೆಗಟ್ಟಲೆ ಶಾಪಿಂಗ್ ಮಾಡ್ತಿದ್ರೆ ಇಲ್ಲಿ ಕಟ್ಟಡದ ಮಾಲೀಕ ಗಂಟೆಗೆ 40 ರೂಪಾಯಿಯಂತೆ ಹಗಲು ದರೋಡೆ ಮಾಡ್ತಾ ಕಾಸು ಕೊಡಲು ಪ್ರಶ್ನಿಸಿದವರಿಗೆ ಆವಾಜ್ ಹಾಕುತ್ತಾ ಭರ್ಜರಿ ಕಾಸು ಮಾಡ್ತಿದ್ದಾನೆ. ಈ ವ್ಯವಹಾರಕ್ಕೆ ಪಾಲಿಕೆಯ ಯಾವ ಅನುಮತಿಯೂ ಇಲ್ಲ. ಅನುಮತಿ ಕೇಳುವ ಪ್ರಯತ್ನವನ್ನು ಮಾಡಿಲ್ಲ. ಯಾಕಂದ್ರೆ ಕೆಲ ನಾಲಾಯಕ್ ಅಧಿಕಾರಿಗಳು ಕಟ್ಟಡದ ಮಾಲೀಕ ಎಸೆಯುವ ಲಂಚವೆಂಬ ಮೂಳೆ ನೆಕ್ಕುತ್ತಾ ಆತನ ಬಿಲ್ಡಿಂಗ್ ಕಾಯುತ್ತಿದ್ದಾರೆಂಬ ಮೊಂಡು ಧೈರ್ಯ ಮಾಲೀಕನದ್ದು. ಬಹುಶಃ ಈ ಕಾರಣದಿಂದಲೇ ಪ್ರತಿಯೊಬ್ಬ ವಾಹನ ಮಾಲೀಕನಿಂದಲೂ ಭರ್ಜರಿ ವಸೂಲಿ ಮಾಡ್ತಿದ್ದಾನೆ ಅಡ್ನಾಡಿ ಮಾಲೀಕ. ಪಾಲಿಕೆಯ ಯಾವೊಂದು ಅನುಮತಿ ದಾಖಲೆಗಳಿಲ್ಲದೆ ಕೊಟ್ಟ ಹಣಕ್ಕೆ ರಶೀದಿಯನ್ನು ನೀಡದೆ 1 ಗಂಟೆಗೆ ಬರೋಬ್ಬರಿ 40 ರೂಪಾಯಿ ವಸೂಲಿ ಮಾಡ್ತಿರೋ ಲಜ್ಜೆಗೆಟ್ಟ ಮಾಲೀಕ ಎಕ್ಸ್ಟ್ರಾ ತಗೋಬೇಕು, ಮಾಲ್ಗೆ ಬಂದಿದ್ದಾರೆ ಅಂತ ಕಡಿಮೆ ತಗೊಂಡಿದ್ದೀನಿ ಎಂದು ಪುಕ್ಸಟ್ಟೆ ಸಲಹೆ ಕೊಡ್ತಾನೆ. ಈತನನ್ನು ನಿಲ್ಲಿಸಿ ಎಲ್ಲರೂ ಪ್ರಶ್ನಿಸಿದ್ರೆ ಬಹುಶಃ ಇದಕ್ಕೆ ಪರಿಹಾರ ಸಿಕ್ತಿತ್ತೇನೋ. ಆ ಧೈರ್ಯವನ್ನ ಯಾರೂ ಸಹ ಒಗ್ಗಟ್ಟಾಗಿ ಮಾಡ್ತಿಲ್ಲ. ಇನ್ನು ಈ ಎಲ್ಲ ವಿಚಾರಗಳು ಅಕ್ರಮಗಳು ತಿಳಿದಿದ್ರೂ ಈ ರೌಡಿ ಮಾಲೀಕನ ಆರ್ಭಟಕ್ಕೆ ಅಂತ್ಯ ಆಡ್ತಿಲ್ಲ. ಇದಕ್ಕೆ ಕಾರಣ ಕಾಂಚಾಣ ಎಂಬುದು ಮಾಹಿತಿ. ಪಾಲಿಕೆ ಆಯುಕ್ತರೇ ಖುದ್ದು ಈ ಕಟ್ಟಡದ ಅಕ್ರಮ ಪಾರ್ಕಿಂಗ್ ವಸೂಲಾತಿಗೆ ಅಂತ್ಯ ಹಾಡಬೇಕಿದೆ. ಇಲ್ಲದಿದ್ರೆ ಇದೇ ಅಕ್ರಮ ಮಾರ್ಗವನ್ನು ಎಲ್ಲ ಕಟ್ಟಡದವರು ಪಾಲಿಸಿದ್ರೆ ಸರ್ಕಾರದ ಆದೇಶಕ್ಕೆ ಗೌರವ ಸಿಕ್ಕಂತಾಗುತ್ತಾ.